ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಲೀಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಇಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಕಟಿಂಗ್ ವಿಡಿಯೋ ಮಾಡ್ತಾನೆ. ಕೆಲವೊಂದು ಇನ್ಫಾರ್ಮೇಷನು ನನ್ನ ಬಗ್ಗೆ, ನಾನು ಇಷ್ಟು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಬಗ್ಗೆ ನನ್ನ ಇನ್ಫಾರ್ಮೇಷನ್ ಏನು ಹೇಳಿಲ್ಲ. ನಾನು ಏನು ಮಾಡ್ತಿದ್ದೆ, ಏನು ಮಾಡ್ತಾಯಿದ್ದೀನಿ ಇವಾಗ ಅಂತ ಹೇಳಿಲ್ಲ ಅಲ್ಲ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಕಟಿಂಗ್ ಮಾಡ್ತಾನೆ ಒಂದು ಇನ್ಫಾರ್ಮೇಷನ್ ತಿಳಿಸೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊತಾ, ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ವ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪ್ರೀತಿಯಿಂದ ಒಂದು ಒಳ್ಳೆ ಕಮೆಂಟ್ ಹಾಕಿದರೆ ನನಗೂ ಒಂಥರ ಮೋಟಿವೇಶನ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನನ್ನ ಒಂದು ಜೀವನದ ಜರ್ನಿ ಯಾವ ರೀತಿ ಇತ್ತು ಅನ್ನೋದು ಇಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ನಾನು ಓದಿದ್ದು ಸೆಕೆಂಡ್ PUC ಅಷ್ಟೇ. ಮುಂದೆ ಓದೋ ಆಸೆ ಇದ್ದರೂ ಸಹ ಮನೆಯಲ್ಲಿ ಇರೋ ಒಂದು ಪರಿಸ್ಥಿತಿ ನೋಡಿ ನಾನು ಅಲ್ಲಿಗೆ ಡ್ರಾಪ್ ಮಾಡಿದೆ. ಅವಾಗೆಲ್ಲ ಗೊತ್ತಲ್ಲ ಸ್ನೇಹಿತರೆ, 10th ಆದಮೇಲೆ ಏನಾದರೂ ಮನೇಲಿ ಖಾಲಿ ಇರ್ತೀವಿ, ಏನಾದರೂ ಕಲಿಬೇಕು ಅದು ಏನೋ. ಆ ಗ್ಯಾಪಲ್ಲೇ 10th ಮುಗಿದ ತಕ್ಷಣ ಆ ಗ್ಯಾಪಲ್ಲೇ ನಾನು ಟೈಲರಿಂಗ್ ಕಲ್ತಿರೋ ಒಂದು ಈ ವಿದ್ಯೆ, ಈ ಕಲ್ತಿರೋ ವಿದ್ಯೆ ಈಗ ಒಂದು ಕೆಲಸಕ್ಕೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಟೈಲರಿಂಗ್ ಮುಗಿದ ತಕ್ಷಣ ಸೆಕೆಂಡ್ PU ಮುಗಿದ ತಕ್ಷಣ 1 ಇಯರ್ ಗ್ಯಾಪ್ ಇತ್ತು ಸ್ನೇಹಿತರೆ ನನಗೆ. 1 ಇಯರ್ ಗ್ಯಾಪ್ ಇದ್ರೆ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ. 1 ವರ್ಷ ನಾನು ಕೆಲಸ ಮಾಡಿದೆ. ನನಗೆ ಒಂದು ದೊಡ್ಡ ನನಗೆ ಇಷ್ಟವಾದ ಕೆಲಸ ಅಂತಂದರೆ, ನನಗೆ ಇಷ್ಟಪಟ್ಟು ನಾನು ಮಾಡಲೇಬೇಕನ್ನೋ ಒಂದು ಕೆಲಸ ಅಂತಂದರೆ, ನನಗೆ ಒಂದು ಟೀಚರ್ ಆಗಬೇಕಂತ ತುಂಬ ಆಸೆ ಇತ್ತು ಸ್ನೇಹಿತರೆ. ಅದು ಓದೋ ಒಂದು ಅವಕಾಶ ನನಗೆ ಆ ಸಮಯದಲ್ಲಿ ಇಲ್ಲದೇ ಕಾರಣದಿಂದ ಅಲ್ಲಿಗೆ ನಾನು ಓದಿನ ಒಂದು ಕೆಲಸ ಡ್ರಾಪ್ ಮಾಡಿ 1 ವರ್ಷ ಕೆಲಸ ಮಾಡಿದೆ. ಅದು ಕೆಲಸ ಮಾಡಿದ್ದು ಸಹ ಒಂದು ಟೀಚರ್ ಕೆಲಸನೇ. ಒಂದು ಸಂಸ್ಥೆಯಲ್ಲಿ ಚಿಕ್ಕ ಮಕ್ಕಳಿಗೆ ಪಾಠ ಹೇಳೋ ಕೆಲಸ ನಾನು ಮಾಡಿದೆ ಆವಾಗಿನ ಕಾಲದಲ್ಲಿ. ಅದು ಒಂದು ತೃಪ್ತಿ ಕೊಡೋ ಒಂದು ಕೆಲಸ ಆಗಿತ್ತು ಅಂತ ಹೇಳ್ಬೋದು. ಅಲ್ಲಿಗೆ ನನ್ನ ಕೆಲಸದ ಜರ್ನಿ ಮುಗಿಯೋ ಒಂದು ಸಮಯ ಬಂತು ಅಂತಲೇ ನಾನು ಆಲೋಚನೆ ಮಾಡಿದೆ. ಯಾಕಪ್ಪ ಅಂದರೆ ಆವಾಗ ನನಗೆ ಮದುವೆ ಒಂದು ಸ್ಟಾರ್ಟಿಂಗ್ ಆಯಿತು. ಮದುವೆ ಒಂದು ಟಾಪಿಕ್ ಅನ್ನೋದು ಈ ಮನೆಯಲ್ಲಿ ಸ್ಟಾರ್ಟ್ ಆಯಿತು. ಮದುವೆ ಅಂತಂದರೆ ಗೊತ್ತಲ್ವ, ಒಂದು ಹೆಣ್ಣಿಗೆ ಮದುವೆ ಅಂತಂದರೆ ಅವರ ಆಸೆ ಆಕಾಂಕ್ಷೆಗಳು ಎಲ್ಲ ಒಂದು ಮೂಟೆ ಕಟ್ಟಿ ಮೇಲೆ ಹಟ್ಟಕ್ಕೆ ಹಾಕಬೇಕನ್ನೋ ಒಂದು ಟಾಪಿಕ್ ಬರುತ್ತಲ್ಲ, ಒಂದು ಮಾತಿರುತ್ತಲ್ಲ, ಆ ರೀತಿ ಒಂದು ಜೀವನದಲ್ಲಿ ನಡೆದೇ ಹೋಯಿತು. ಕೆಲವೊಂದು ಹೆಣ್ಮಕ್ಳಿಗೆ ಚೆನ್ನಾಗಿರುತ್ತೆ, ಕೆಲವೊಂದು ಹೆಣ್ಮಕ್ಳಿಗೆ ಕಷ್ಟಕರವಾಗಿರುತ್ತೆ. ಆ ಒಂದು ಜೀವನದಲ್ಲಿ ಗೆದ್ದರು ಇರ್ತಾರೆ, ಸೋತರು ಇರ್ತಾರೆ ಅಂತ ನಾನು ಹೇಳ್ಬೋದು. ಕೆಲವೊಂದು ಹೆಣ್ಮಕ್ಳ ಜೀವನದಲ್ಲಿ ಆಗಿರುತ್ತೆ ಅಂತ ಹೇಳ್ತೀನಿ. ಎಲ್ಲರೂ ಜೀವನದಲ್ಲಿ ಹಂಗಿರುತ್ತೆ ಅಂತ ನಾನು ಹೇಳಲ್ಲ. ಕೆಲವೊಂದು ಹೆಣ್ಮಕ್ಳಲ್ಲಿ ಅಂತ ನಾನು ಹೇಳ್ತೀನಿ. ಇಲ್ಲಿ ಯಾವುದೇ ರೀತಿ ನಮ್ಮ ಒಂದು ಆಸೆಗೆ ಆಕಾಂಕ್ಷೆಗೆ ಬೆಲೆ ಇರಲ್ಲ ಸ್ನೇಹಿತರೆ. ಎಲ್ಲ ಡಿಪೆಂಡ್. ಒಂದು ಮದುವೆ ಆಯ್ತಂದರೆ ಎಲ್ಲರೂ ಗಂಡನ ಮೇಲೆ ಡಿಪೆಂಡ್ ಆಗಬೇಕು. ನನ್ನ ಜೀವನದಲ್ಲಿ ನಡೆದಿರೋದು ಒಂದು ಸತ್ಯ ಘಟನೆ ಹೇಳ್ತೀನಿ. ಡಿಪೆಂಡು, ಪ್ರತಿಯೊಂದು ಕೆಲಸಕ್ಕೂ ಡಿಪೆಂಡು. ನಾನು ಹೆಂಗೆ ಆಗ್ಬಿಟ್ಟಿದ್ದೀನಿ ಅಂದರೆ, ನಾನು ಒಂದು ತರಕಾರಿ ತರೋಕ್ಕೂ ಸಹ ನಮ್ಮ ಮನೆಯವ್ರ ಯಜಮಾನ್ರಿಗೆ ಡಿಪೆಂಡ್ ಆಗಿದ್ದೆ. ನಾನು ಅಂದ ಒಂದು ಪರಿಸ್ಥಿತಿ ನನ್ನ ಒಂದು ಇತ್ತು ಮನೆಯಲ್ಲಿ. ಬಟ್ ಎಲ್ಲದಕ್ಕೂ ಚೆನ್ನಾಗೇ ಇತ್ತು, ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಅದು ಒಂದು ಸೈಡ್ ಆದರೆ, ನಾವು ಹೆಣ್ಮಕ್ಳು ನಮಗೂ ಆಸೆ ಆಕಾಂಕ್ಷೆನೇ ಇರುತ್ತಲ್ವ, ನಮ್ಮದು ಒಂದು ಗುರ್ತಿಸ್ಕೊಳ್ಬೇಕು ಅನ್ನೋದೊಂದು ಇರುತ್ತಲ್ವ ಆಸೆಗಳು. ಹಾಗಂತ ನಮ್ಗೆ ಯಾವುದೇ ಒಂದು ಅವಕಾಶ ಇರಲ್ಲ. ನಮ್ಮದು ಸ್ವತಂತ್ರವಾಗಿ ಆಲೋಚನೆ ಮಾಡೋ ಶಕ್ತಿನೂ ಇರಲ್ಲ. ಹೇಳ್ಕೊಬೇಕಂದ್ರೂ ಭಯ. ಆ ಒಂದು ಪರಿಸ್ಥಿತಿ ನನ್ನ ಜೀವನದಲ್ಲಿ ನಡೀತು ಸ್ನೇಹಿತರೆ. ಇಂಥ ಒಂದು ಪರಿಸ್ಥಿತಿ ಕೆಲವೊಂದು ಹೆಣ್ಮಕ್ಳಲ್ಲಿ ಇರುತ್ತೆ, ಮನೆಯಲ್ಲಿ ಸಹ ಇರುತ್ತೆ. ಹೊರಗಡೆ ಹೋಗಬಾರ್ದು, ಆ ಕೆಲಸ ಮಾಡಬಾರ್ದು, ಮನೆಯಲ್ಲೇ ಇರಬೇಕು, ಮನೆ ಕೆಲಸ ಮಾಡ್ಕೊತಾ ಇರಬೇಕು. ಯಾಕೆ ಅಂತ ನನ್ನ ಒಂದು ಕ್ವಶನ್ ಮಾರ್ಕ್ ಸ್ನೇಹಿತರೆ. ಇಲ್ಲಿ ಯಾಕೆ ಹೆಣ್ಮಕ್ಳಿಗೆ ಸ್ವತಂತ್ರವಾಗಿ ಬಿಡಲ್ಲ? ಅವ್ರ ಆಲೋಚನೆ ಶಕ್ತಿ ಅವ್ರ ಆಲೋಚನೆಗೆ ಯಾಕೆ ಬೆಲೆ ಕೊಡಲ್ಲ? ಅವ್ರದ್ದು ಒಂದು ಒಳ್ಳೆಯ ಆಲೋಚನೆ ಇರುತ್ತಲ್ವ ಅಂತ ನನ್ನ ಕ್ವಶನ್ನು. ಓಕೆ, ಅದು ಒಂದು ಇರಲಿ, ಟಾಪಿಕ್ ಸೈಡ್ಗೆ ಇರಲಿ.
ಈಗ ನನ್ನ ಜೀವನದ ಬಗ್ಗೆ ನಾನು ಹೇಳ್ತೀನಿ. ಹಾಗೆ ನನಗೆ ಜೀವನ ಸಾಗಿಸ್ತಾ ಬಂತು. ಅದರಲ್ಲೂ ಸಹ ನಾನು ಟೈಲರಿಂಗ್ ಮಾಡೋದು ಬಿಡಲಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನ್ನ ಬಟ್ಟೆಗಳು ನಾನೇ ಸ್ಟಿಚ್ ಮಾಡಿಕೊಂಡು, ಕೆಲವೊಂದು ಅಕ್ಕಪಕ್ಕ ಇರೋ ಇರ್ತಾರಲ್ವ ಅವ್ರ ಬಟ್ಟೆಗಳು ಸಹ ಸ್ಟಿಚ್ ಮಾಡ್ಕೊತ ನನ್ನ ಕೆಲಸ ಮಾತ್ರ ನಾನು ಬಿಡಲಿಲ್ಲ. ನಡೀತಾ ಇತ್ತು, ಹಂಗೆ ನಡೀತಾ ಇತ್ತು. ನನಗೊಂದು ಆಸೆ, ದೊಡ್ಡದಾಗಿ ಮಾಡ್ಕೋಬೇಕು, ನಾನು ಒಂದು ನನ್ನ ಒಂದು ಆಸೆನೂ ಈಡೇರಿಸ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು ಸ್ನೇಹಿತರೆ. ಅದು ಎಲ್ಲಿ ನನಗೆ ಒಂದು ಅವಕಾಶ ಬರಲಿಲ್ಲ ಆ ಟೈಮಲ್ಲಿ. ಹಾಗಂತ ನಾನು ಬಿಡೋಕ್ಕೆ ಹೋಗಲಿಲ್ಲ ನನ್ನ ಆಕಾಂಕ್ಷೆ. ಇರೋದ್ರಲ್ಲೇ ನಾನು ನಮ್ಮ ಮನೆಯವರು ಅದರಲ್ಲೇ ಸಪೋರ್ಟ್, ಅಷ್ಟಕ್ಕೆ ನಮ್ಮ ಮನೆಯವರು ಸಪೋರ್ಟ್ ಮಾಡ್ತಾಯಿದ್ರು. ಅಷ್ಟುವರೆಗೂ ಜೀವನ ಸಾಗಿಸ್ತಾ ಬಂತು. ನಂತರ ನನಗೆ 2 ಮಕ್ಕಳು, ಅವ್ರದ್ದು ಒಂದು ಎಜುಕೇಷನ್ನು ಅವ್ರು ನೋಡ್ಕೊಳ್ಳೋದು, ಮತ್ತು ಅತ್ತೆಯವರಿದ್ದರು, ಅತ್ತೆಯವ್ರು ನೋಡಿಕೊಂಡು ಅಲ್ಲಿಗೆ ಒಂದು ಸಂಸಾರ ಅನ್ನೋದು ನಡೀತಾ ಬಂತು ಸ್ನೇಹಿತರೆ. ಜೀವನದಲ್ಲಿ ಯಾವ ಒಂದು ಹೆಣ್ಣು ಸಹ ಬೇರೊಬ್ಬರಿಗೆ ಅವಲಂಬನೆ ಆಗಬಾರ್ದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಲ್ಲಿ ಯಾಕಪ್ಪ ಅಂತಂದರೆ, ಪ್ರತಿಯೊಂದಕ್ಕೂ ಅವಲಂಬನೆ ಯಾಕೆ ಆಗಬೇಕು? ಅವರು ಸ್ವಂತ ಕಾಲ ಮೇಲೆ ತಾವು ನಿಲ್ಲೋ ಶಕ್ತಿ ಒಂದು ತಂದ್ಕೋಬೇಕು ಅನ್ನೋದು ಒಂದು ನನ್ನ ಒಂದು ಆಸೆ. ಯಾಕಪ್ಪ ಅಂತಂದರೆ, ಈ ಸಮಯ ಹೆಂಗಿರುತ್ತೋ, ಯಾವ ರೀತಿ ಬರುತ್ತೋ ಅನ್ನೋದು ಗೊತ್ತಾಗಲ್ಲ ಸ್ನೇಹಿತರೆ. ಅದು ನನ್ನ ಜೀವನದಲ್ಲಿ ನಡೆದಿರೋ ಒಂದು ವಿಷಯ ಆಗಿರೋದ್ರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಹೇಳೋ ಒಂದು ಈ ವಿಡಿಯೋದಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೆಣ್ಮಕ್ಳಿಗೆ ಅವರ ಆಸೆ ಆಕಾಂಕ್ಷೆಗಳಿಗೆ ಈಡೇರ್ಸೋಕ್ಕೆ ಬಿಡ್ರಿ ಅಂತ ನನ್ನ ಒಂದು ಈ ಒಂದು ವಿಡಿಯೋ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಧೈರ್ಯ ಕೊಟ್ಟಂಗೆಲ್ಲ ಅವರು ಒಂದು ಪ್ರೋತ್ಸಾಹ ಬರುತ್ತೆ. ಈ ರೀತಿ ಮಾಡಿ ಅವರು ಹೇಳಿರೋಕ್ಕೊಂದು ಪ್ರೋತ್ಸಾಹ ಕೊಟ್ಟರೆ ಅವ್ರಿಗೂ ಒಂಥರ ಮೋಟಿವೇಶನ್ ಬರುತ್ತೆ, ಧೈರ್ಯನೂ ಬರುತ್ತೆ. ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ಒಂದು ಧೈರ್ಯ ಬರುತ್ತೆ ಅಂತ ನನ್ನ ಅನಿಸಿಕೆ. ಕೆಲವೊಂದು ಟೈಮಲ್ಲಿ ನಡು ನೀರಲ್ಲಿ ಕೈ ಬಿಟ್ಟೋದ್ರೆ ಜೀವನ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಸ್ನೇಹಿತರೆ. ಅದೇ ರೀತಿ ನನ್ನ ಜೀವನದಲ್ಲಿ ನಡೆದಿರೋದೊಂದು ಘಟನೆ. ಎಲ್ರಿಗೂ ಕೆಲವೊಂದು ವ್ಯೂವರ್ಸ್ಗೆ ಗೊತ್ತಿರಬೇಕು, ನಮ್ಮ ಯಜಮಾನ್ರು ಈಗ ಪ್ರೆಸೆಂಟ್ ಸಿಚುಯೇಷನಲ್ಲಿ ಇಲ್ಲ ಅಲ್ವಾ. ಇಂಥ ಒಂದು ಟೈಮಲ್ಲಿ ನಾವು ಧೈರ್ಯದಿಂದ ಜೀವನ ಎದುರಿಸ್ಬೇಕಂತ ಹೇಳ್ತೀನಿ. ಎಲ್ರಿಗೂ ಅಂಥ ಸಿಚುವೇಶನ್ ಬರಬಾರ್ದು ಸಹ. ನನ್ನ ಒಂದು ಜೀವನದಲ್ಲಿ ಬಂದಿರೋದ್ರಿಂದ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಮೋಟಿವೇಶನ್ ಮಾತುಗಳು ನಿಮಗೆಲ್ಲ ಒಂದು ಧೈರ್ಯ ತಂದುಕೊಡುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗ್ತದೆ ಅಂತ ಅಂದ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಒಂಥರ ಹೆಚ್ಚು ಜನಗಳಿಗೆ ರೀಚ್ ಆಗುತ್ತೆ. ನಾನು ಹೇಳೋ ಒಂದು ಹೇಳೋ ಒಂದು ಮೋಟಿವೇಶನ್ ಮಾತುಗಳು ಕೆಲವೊಂದು ಹೆಣ್ಮಕ್ಳಿಗೆ ಧೈರ್ಯ ಬರಬಹುದು ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಹೇಳಿದ್ನಲ್ಲ, ಟೈಲರಿಂಗ್ ಕಲ್ತಿದ್ದು ಅವಾಗ ನಾನು 10th ಆದಮೇಲೆ ಟೈಲರಿಂಗ್ ಕಲ್ತಿದ್ದು ಅಂತಂದು, ಇವಾಗ ನನ್ನ ಜೀವನಕ್ಕೆ ಅದೇ ಆಧಾರ ಆಗಿದೆ ಸ್ನೇಹಿತರೆ. ನಾನು ಇಲ್ಲಿ ಶಾಪ್ ಮಾಡಿಕೊಂಡು ನನ್ನ ಮಕ್ಕಳ ಜೊತೆಗೆ ನಾನು ಆರಾಮಾಗಿದ್ದೀನಿ. ಬಿಟ್ಟೋದ್ರೆ ಹೋಗ್ತಾ ಇರ್ತಾರೆ, ಹೌದಾ? ಅವಕ್ಕೆಲ್ಲ ಇರುತ್ತೆ ನೋವು, ಪ್ರತಿಯೊಂದು ಕ್ಷಣವೂ ನೆನಪಿರುತ್ತೆ, ಪ್ರತಿಯೊಂದು ಕ್ಷಣವೂ ನೋವು ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಹಂಗಾಗಿ ನಾನು ಜೀವನ ಮಾಡಲೇಬೇಕಾಗಿ ಒಂದು ಪರಿಸ್ಥಿತಿ ಇದೆ ನನಗೆ. ಮಕ್ಕಳಿಗೆ ಎಜುಕೇಷನ್ ಚೆನ್ನಾಗಿ ಕೊಡಿಸ್ಬೇಕು ಅನ್ನೋ ಒಂದು ನನ್ನ ಆಸೆ ಮತ್ತು ಗುರಿ. ಅದು ಎಲ್ಲಿವರೆಗೂ ತಲುಪುತ್ತೆ ಅನ್ನೋದು ಒಂದು ನನ್ನ ಪ್ರಯತ್ನದ ಮೇಲೆ ಇರುತ್ತೆ ಸ್ನೇಹಿತರೆ. ನಾನು ಹೆಂಗೂ ಓದಿಲ್ಲ, ಮಕ್ಳಿಗೂ ಸಹ ಚೆನ್ನಾಗಿ ಎಜುಕೇಷನ್ ಕೊಡಿಸ್ಬೇಕು ಅಂತ ನಾನು ಇಲ್ಲಿ ಪ್ರಯತ್ನ ಪಡ್ತೀನಿ. ಇಷ್ಟು ನನ್ನ ಜೀವನದ ಜರ್ನಿ ಇದಾಗಿತ್ತು. ಇನ್ನೂ ಎಲ್ಲ ಮುಂದೆ ಬರುವ ಎಲ್ಲ ವಿಡಿಯೋಗಳಲ್ಲಿ ಒಂಥರ ಮೋಟಿವೇಶನ್ ವಿಡಿಯೋಗಳು ಸಹ ನಿಮಗೆ ಎಲ್ಲ ಒಂದು ಹೆಣ್ಮಕ್ಳಿಗೆ ಮೋಟಿವೇಶನ್ ಬರೋ ಒಂದು ವಿಡಿಯೋಗಳು ನಾನು ಮಾಡ್ತೀನಿ. ಟೈಲರಿಂಗ್ ಸಂಬಂಧಪಟ್ಟ ವಿಡಿಯೋಗಳು, ಕಟ್ಟಿಂಗು, ಸ್ಟಿಚ್ಚಿಂಗು, ಕೆಲವೊಂದು ಟಿಪ್ಸುಗಳು, ಎಲ್ಲ ಒಂದು ರೀತಿಯಿಂದ ಹೇಳ್ತಾ ಒಂದು ವಿಡಿಯೋ ಮಾಡ್ಕೊತ ಬರ್ತೀನಿ ಸ್ನೇಹಿತರೆ. ಇಲ್ಲಿ ನಾನು ಒಂದು ವಿಷಯ ಹೇಳಬೇಕು. ನಾನು ಟೈಲರಿಂಗ್ ಮಾಡ್ತಾ ಮತ್ತು ಎಲ್ಲ ಕ್ಲಾಸ್ ಸಹ ಹೇಳ್ತಿದ್ದೀನಿ. ಆಫ್ಲೈನ್ ಕ್ಲಾಸಸ್ ಅಂತ ಹೇಳ್ತೀವಲ್ಲ, ಅದು ಆಲ್ರೆಡಿ ಈಗ 3 ಮೆಂಬರ್ಸ್ ಬರ್ತಾ ಇದ್ದಾರೆ. ಟೀಚಿಂಗ್ ಮಾಡ್ತಾ ನಾನು ಕ್ಲಾಸಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆದಲ್ಲಿ ಗೊತ್ತಲ್ವ,
ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರೀತಿಯಿಂದ ಒಂದು ಕಮೆಂಟ್ ಮಾಡಿದರೆ ನನಗೂ ಒಂಥರ ಖುಷಿ ಆಗುತ್ತೆ. ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗಿದೆಯಪ್ಪ ಅಂತ ಅಂದ್ಕೊಂಡು ಖುಷಿ ಪಡ್ತೀನಿ. ಈ ಲೈಕ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ರೀಚ್ ಆಗೋ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಲಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಹೇಗಿತ್ತು ಫ್ರೆಂಡ್ಸ್ ನನ್ನ ಜೀವನದ ಜರ್ನಿ ಹೇಳಿದ್ದೀನಲ್ಲ, ಯಾವ ರೀತಿ ಇತ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿದರೆ ನನಗೂ ಒಂಥರ ಖುಷಿ ಆಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರ.